ಎಸ್ ಅಣ್ಣ. ನಾನು ಹ್ಯಾಟ್ರಿಕ್ ಸೂರ್ಯ ಅವ್ರ ಬಗ್ಗೆ ಇನ್ನೊಂದು ಹೇಳೋದನ್ನು ಮರ್ತೋದೆ. ಇವತ್ತಿನ ದಿನ ಏನಪ್ಪ ಅಂದರೆ ಎಲ್ಲ ಈ ಬದುಕಿರ್ತಕ್ಕಂಥ ಹೀರೋಗಳು ಹಿಂದೆಗಡೆ ಬಾಲ ಪಡ್ಕೊಂಡು ನನ್ನ ಅವ್ರ ಶಿಷ್ಯ ಇವ್ರ ಶಿಷ್ಯ ನಮ್ಮ ಅವರು ಅಭಿಮಾನಿಗಳು ಅಂತ ಹೇಳ್ಕೊಂಡು ಓಡಾಡೋರು ತುಂಬ ಜನ ಇದ್ದಾರೆ. ಆದರೆ ತನ್ನ ಗುರುನ ಕಳ್ಕೊಂಡು ಬಹಳ ವರ್ಷಗಳಾಯಿತು. ಅಂಥ ರಘುವೀರ್ ಅವರ ಶಿಷ್ಯ ಇವತ್ತಿನ ದಿವಸನೂ ಕೂಡ ಅವ್ರ ಗುರುಗಳ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಗೌರವ ಇದೆಯಲ್ಲ, ಅದಕ್ಕೆ ನಾನು ರಘುವೀರ್ ಸೂರ್ಯ ಅವ್ರಿಗೆ ಹ್ಯಾಟ್ಸ್ ಆಫ್. ನಮ್ಮ ಚಿತ್ರರಂಗದ ಒಂದು ಕಾಲದ ಗೆಳೆಯ ರಘುವೀರ್ ನನ್ನ ಆತ್ಮೀಯ ಗೆಳೆಯ ಅಂತಲೂ ಹೇಳ್ಬೋದು. ಈಗ ಆ ವ್ಯಕ್ತಿ ಇಲ್ಲ. ಅವರ ಹೆಸರಿನಲ್ಲಿ, ಅವರ ನೆನಪಿನಲ್ಲಿ ರಘುವೀರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಹ್ಯಾಟ್ರಿಕ್ ಸೂರ್ಯ ಅನ್ನೋರು ಈ ಪ್ರತಿಭೋತ್ಸವ ಅನ್ನೋ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಪ್ರತಿಭೆಗಳನ್ನ ವೇದಿಕೆ ಮೇಲೆ ತಂದು ಪರಿಚಯ ಮಾಡಿಸೋದು ಕಾರ್ಯಕ್ರಮ. ಡಿಸೆಂಬರ್ 5ನೇ ತಾರೀಕು ನಡೆಯೋ ಕಾರ್ಯಕ್ರಮದಲ್ಲಿ ನಾನು ಬರ್ತಾ ಇದ್ದೀನಿ, ನಾನು ಭಾಗವಹಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ. ಧನ್ಯವಾದಗಳು. ನಮಸ್ಕಾರ. ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಇದೇ ಬರೋ ಜುಲೈ 12ನೇ ತಾರೀಕಿನ ದಿವಸ ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ನಯನಾ ಸಭಾಂಗಣದಲ್ಲಿ ಒಂದು ಅದ್ಭುತವಾದ, ವಿಶೇಷವಾದ, ಅಪರೂಪವಾದ ಸಾಂಸ್ಕೃತಿಕ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಇದರ ಹಿಂದಿನ ಕೇಂದ್ರ ಬಿಂದು ನನ್ನ ಮತ್ತೊಬ್ಬ ಆತ್ಮೀಯ ಮಿತ್ರ ಸೂರ್ಯ. ಇವ್ರಿಗೂ ಮತ್ತು ರಘುವೀರ್ಗೆ ಅಪಾರವಾದ ಒಂದು ಬಾಂಧವ್ಯ, ಅನುಸಂಧಾನ ಇದೆ. ಅವರ ನೆನಪಿನಲ್ಲಿ ನಡೀತಾ ಇರೋ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರೋಣ, ಜೊತೆಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ನಾನು ಒಂದೆರಡು ಮ್ಯಾಜಿಕ್ ಮಾಡ್ತೀನಿ, ಬನ್ನಿ ಸೇರೋಣ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ರಘುವೀರ್ ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಇಂತಿ ನಿಮ್ಮೆಲ್ಲರ ಪ್ರೀತಿಯ MD ಕೌಶಿಕ್.